ರೈಲ್ವೆ ನೇಮಕಾತಿಯಲ್ಲಿ ಕನ್ನಡ ಭಾಷಿಗರಿಗೆ ಅನ್ಯಾಯ ಆಗುತ್ತಿದ್ದು ಕೂಡಲೇ ಈ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಇಂದು ಹುಬ್ಬಳ್ಳಿಯ ರೈಲು ಸೌಧದಲ್ಲಿರತಕ್ಕಂಥ ಮುಖ್ಯ ವ್ಯವಸ್ಥಾಪಕರ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದರು. ಹಲವಾರು ವರ್ಷಗಳಿಂದ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆಗೆ ಅನುಮತಿ ಕೊಡಬೇಕು ಮತ್ತು ಕನ್ನಡ ಭಾಷಿಕರಿಗೆ ಪ್ರಾಶಸ್ತ್ಯ ಕೊಡಬೇಕೆಂದು ಒತ್ತಾಯಿಸಿ ಹಲವಾರು ದಿನಗಳಿಂದ ಬೇಡಿಕೆ ಇದೆ. ಆದರೆ ಈ ಬೇಡಿಕೆಯನ್ನ ಸರ್ಕಾರಗಳು ಈಡೇರಿಸುತ್ತಿಲ್ಲ. ಆದ್ದರಿಂದ ಕಳೆದ ಕೆಲ ದಿನಗಳ ಹಿಂದೆ ಸಹ ನಡೆದಂಥ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಈ ಒಂದು ಅನ್ಯಾಯ ಸರಿಪಡಿಸಬೇಕು, ಇಲ್ಲದಿದ್ದರೆ ಬೃಹತ್ ಹೋರಾಟವನ್ನು ಮಾಡುವುದಾಗಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುದೋಳ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪದೇ ಪದೇ ಕನ್ನಡಿಗರಿಗೆ ರೈಲ್ವೆ ಇಲಾಖೆಯಲ್ಲಿ ಅನ್ಯಾಯ ಆಗುತ್ತಿರುವುದು ಇದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಮುಖಂಡ ಲಕ್ಷ್ಮಣ್ ದೊಡ್ಡಮನಿ ಮಾತನಾಡಿ, ನೈಋತ್ಯ ರೈಲ್ವೆ ವಲಯದಲ್ಲಿ ಕನ್ನಡಿಗರಿಗೆ ಸೂಕ್ತ ಪ್ರಾಶಸ್ತ್ಯ ಸಿಗದಿದ್ದರೆ 15 ದಿನಗಳ ಒಳಗಾಗಿ ನಮಗೆ ಒಂದು ಲಿಖಿತ ಉತ್ತರ ಕೊಡಬೇಕು ಅಥವಾ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರೈಲ್ವೆಯಲ್ಲಿ ಕನ್ನಡ ಭಾಷೆಯನ್ನು ಕಡೆಗಣಿಸಿದ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆಯಲ್ಲಿ ಕನ್ನಡ ಭಾಷಿಗರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆಯಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು, ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು, ರೈಲ್ವೆಯಲ್ಲಿ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕಡೆಗಣಿಸುತ್ತಿರುವ ಇಲಾಖೆಗೆ ಕರ್ನಾಟಕ ಸಂಘಟನೆಗೆ, ಕರ್ನಾಟಕ ಸಂಘಟನೆ ಹೋರಾಟಕ್ಕೆ. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಹುಬ್ಬಳ್ಳಿ ಇರತಕ್ಕಂಥ ರೈಲ್ವೆ ಸೌಧಕ್ಕೆ ನಾವು ಒಂದು ಮುತ್ತಿಗೆ ಹಾಕಬೇಕಂತ ಬಂದಿದ್ವಿ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮದು ಏನೈತಿ ಮನವಿ ಕೊಡ್ರಿ, ಅದನ್ನು ನಾವು ಬಗೆಹರಿಸ್ತೇವೆ ಅನ್ನೋ ಒಂದು ಭಾವನೆಯನ್ನು ಹೇಳಿದಾಗ ನಾವೆಲ್ಲ ಸಂಘಟನೆ ಕಾರ್ಯಕರ್ತರು ಕೂಡಿ ವಿಚಾರ ಮಾಡಿ ಇರ್ತಕ್ಕಂಥ ಇಲ್ಲಿ ವ್ಯವಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾದಂಥ ರೈಲ್ವೆ ನೈಋತ್ಯ ವಲಯದ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅದು ಯಾಕಂದರೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪು ಮತ್ತು ಸಿ ಗ್ರೂಪ್ ಇರ್ತಕ್ಕಂಥ ಹುದ್ದೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪರೀಕ್ಷೆಯನ್ನು ಕರೀತಾ ಇದ್ದಾರೆ. ಅದಕ್ಕೆ ಕನ್ನಡದಲ್ಲಿ ಇರ್ತಕ್ಕಂಥ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ರೈಲ್ವೆ ವ್ಯವಸ್ಥಾಪಕರಿಗೆ ಒಂದು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ನೋಡಿ ಅವರು ಕೂಡಲೇ ಕನ್ನಡ ಮತ್ತು ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟು ಕನ್ನಡ ಮತ್ತು ಹಿಂದಿ ಇಂಗ್ಲೀಷ್, ನಾವು ಬೇರೆ ಭಾಷೆಗೆ ನಾವು ಅಪಮಾನ ಮಾಡ್ತಾ ಇಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡನೇ ಸರ್ವಭೌಮ ಅನ್ನೋ ಒಂದು ಭಾವನೆ ಇದೆ. ಅದಕ್ಕೋಸ್ಕರ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡದಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇವರು ಅನುಮತಿ ಮಾಡಿಕೊಡಬೇಕು. ಇಲ್ಲಿರ್ತಕ್ಕಂಥ ಕನ್ನಡರಿಗೆ ಅನ್ಯಾಯ ಆಗಬಾರ್ದು. ಮುಂದೆ ಒಂದಿನ ಇವರೇನಾದರೂ ಅದನ್ನು ಬಗೆಹರಿಸದೆ ಹೋದರೆ ಉಗ್ರ ರೂಪದ ಹೋರಾಟವನ್ನು ಮಾಡ್ತೀವಿ ನಾವು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಮತ್ತು ನಿಮಗೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ಅಂದರೆ ಪ್ರತಿಯೊಂದು ನೋಟಿನಲ್ಲೂ 4ನೇ ಭಾಗವಾಗಿ ನಮ್ಮ ಕರ್ನಾಟಕ ವರ್ಡ್ ಇದೆ. ಇಲ್ಲಿ ಕರ್ನಾಟಕ ಶಬ್ದ ಇದೆ. ಏನಂತೇಳಿ 200 ರೂಪಾಯಿ ಅಂತೇಳಿ ಬರೆದಿದ್ದಾರೆ. ಈ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನೋಟಿನಲ್ಲಿ ಕನ್ನಡಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ನಮ್ಮದು 4ನೇ ನಂಬರ್ ಇದೆ. ಆದರೆ ಇರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಕನ್ನಡವನ್ನು ನಶಿಸಿ ಹೋಗುವಂಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನಾವು ಮನವಿ ಮಾಡ್ತಾ ಇಲ್ಲ, ವಾರ್ನ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ಕನ್ನಡಕ್ಕೆ ಆದ್ಯತೆ ಕೊಡದೇ ಇದ್ದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಕನ್ನಡ ಪರೀಕ್ಷೆ ಬರದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸುಧೀರ್ ಮುದೋಳ್, ಜಯ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷರು. ರೈಲ್ವೆ ಇಲಾಖೆ ಈ ದೇಶದ ಅತ್ಯಂತ ದೊಡ್ಡ ಇಲಾಖೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಈ ರೈಲ್ವೆಯಲ್ಲಿ ಮೊದಲು ಕನ್ನಡದಲ್ಲಿ ಸಿ ಗ್ರೂಪ್ ಆಗಿರ್ಬೋದು, ಡಿ ಗ್ರೂಪ್ ಹುದ್ದೆಗಳಾಗಿರ್ಬೋದು, ಇನ್ನಿತರೆ ಹುದ್ದೆಗಳಿಗಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ಈಗಿನ ನೇಮಕಾತಿಗಳಲ್ಲಿ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆ. ಕನ್ನಡ ವಿರೋಧಿ ನೀತಿಯನ್ನು ನಾವು ಯಾವತ್ತಿಗೂ ಸಹಿಸೋದಿಲ್ಲ. ಈಗ
ಎಲ್ಲರೂ ಇಂಗ್ಲೀಷ್ ಒಳಗೆ ಏನು ಟಾಪರ್ ಆಗೋಕ್ಕಾಗೋದಿಲ್ಲ. ಆಮೇಲೆ ಹಿಂದಿ ಉತ್ತರ ಭಾರತದ ಭಾಷೆ. ನಮಗೆ ಹಿಂದಿಯನ್ನು ಬಲವಂತವಾಗಿ ಇಂಗ್ಲೀಷನ್ನು ಬಲವಂತವಾಗಿ ಇರತಕ್ಕಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡ್ತಾ ಇದೆ. ಸೊ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೇನು ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಕನ್ನಡದಲ್ಲಿ ಉತ್ತರಿಸೋದಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಕನ್ನಡಿಗರ ನೇಮಕಾತಿ ಆಗ್ತೈತಿ. ಮೊನ್ನೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಡೀ ದೇಶದಲ್ಲಿ ಕೇವಲ 5 ಜನ ಕನ್ನಡಿಗರು ರೈಲ್ವೆ ಇಲಾಖೆಗೆ ನೇಮಕ ಆಗಿದ್ದಾರೆ. ಇದು ನಮ್ಮ ಕನ್ನಡಕ್ಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ದ್ರೋಹ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು ನುಡಿ ಮತ್ತು ಕನ್ನಡ ಭಾಷೆಗೆ ಅವಮಾನ ಮಾಡುವಂಥ ಯಾವುದೇ ಕೆಲಸವನ್ನು ನಮ್ಮ ಜಯ ಕರ್ನಾಟಕ ಸಂಘಟನೆ ಸಹಿಸೋದಿಲ್ಲ. ಹೀಗಾಗಿ ಸದ್ಯಕ್ಕೆ ಮುಂದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಲಿ, ಯಾವುದೇ ನೇಮಕಾತಿಗಳು ನಡೀಲಿ, ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ಕನ್ನಡದಲ್ಲೇ ಉತ್ತರವನ್ನು ಬರೆಯೋದಕ್ಕೆ ಕನ್ನಡದ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ರೈಲ್ವೆ ಇಲಾಖೆಗೆ ನಮ್ಮ ಕನ್ನಡ ನಾಡಿನಿಂದ ಅತ್ಯಧಿಕ ಆದಾಯ ಹೋಗ್ತಾ ಇದೆ. ಸುಮಾರು 25% ಆದಾಯ ನಮ್ಮ ಕರ್ನಾಟಕ ರಾಜ್ಯದಿಂದನೇ ರೈಲ್ವೆ ಇಲಾಖೆಗೆ ಹೋಗ್ತಾ ಇದೆ. ಇದನ್ನು ಕಡೆಗಣಿಸಿ ಇವರು ಬರೀ ಹಿಂದಿ ಇಂಗ್ಲೀಷ್ ಒಳಗೆ ಪರೀಕ್ಷೆ ಬರೀರಿ ಅಂಥೇಳಿ ಒತ್ತಡ ಇರೋದು ಅಥವಾ ಒತ್ತಾಯದಿಂದ ಇರೋದನ್ನು ನಾವು ಖಂಡನೆ ಮಾಡ್ತೀವಿ. ಈ ಕುರಿತಂತೆ ಮುಂಬರುವ ದಿನಗಳಲ್ಲಿ ನಮ್ಮ ಹುಬ್ಬಳ್ಳಿ ಜಯ ಕರ್ನಾಟಕ ಸಂಘಟನೆ ಸಹೋದರರೊಂದಿಗೆ ಅತ್ಯಧಿಕ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಈಗ ಸದ್ಯಕ್ಕೆ ನಾವು ಕೇಂದ್ರ ಸಚಿವರಾದಂಥ ಅಶ್ವಿನಿ ವೈಷ್ಣವರವರಿಗೆ ಮತ್ತು ಕೇಂದ್ರ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣನವರಿಗೆ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರಹ್ಲಾದ್ ಜೋಶಿ ಅವರಿಗೆ ಇವ್ರ ಮುಖಾಂತರನೇ ನಾವು ಮನವಿಯನ್ನು ಸಲ್ಲಿಸಿ 15 ದಿನಗಳ ಗಡುವನ್ನು ಕೊಟ್ಟು ಅಷ್ಟರೊಳಗಾಗಿ ಈ ಬಗ್ಗೆ ಅಧಿಕೃತ ತೀರ್ಮಾನವನ್ನು ಹೊರಡಿಸದೇ ಇದ್ದರೆ ನಾವು ರೈಲ್ವೆ ಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಎಲ್ಲರೂ ಸಿದ್ಧರಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಲಕ್ಷ್ಮಣ ದೊಡ್ಡಮನಿ, ಧಾರವಾಡ ಜಿಲ್ಲಾ ಗೌರವಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ, ಧಾರವಾಡ.